ಭೋವಿ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ವತಿಯಿಂದ ಮಹಿಳಾ ದಿನಾಚರಣೆ ಹಾಗೂ ಸಾಧಕಿಯರಿಗೆ ಸನ್ಮಾನ. ನಮ್ಮ ಸಮುದಾಯದ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಬಾರದು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜನಾಂಗವನ್ನು ಸಂಘಟಿಸಿ ಬಲಪಡಿಸುವ ಮುಖಾಂತರ ನಮ್ಮ ಸಲ್ಲಬೇಕಾದ ಹಕ್ಕುಗಳನ್ನು ಪಡೆಯಲು ಸಂಘ ರಚಿಸಿಕೊಂಡಿದ್ದೇವೆ ಎಂದು ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಎಂ ಮನಿಮಾರಪ್ಪ ಹೇಳಿದ್ದಾರೆ. ಓಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಟಿಬಿಎಸ್ ಕ್ರಾಸ್ ಬಳಿ ಆಯೋಜನೆ ಮಾಡಲಾಗಿದ್ದ ಮಹಿಳಾ ದಿನಾಚರಣೆಯಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಭೋವಿ ಸಮುದಾಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಅಭಿನಂದಿಸಲಾಗಿದೆ. ನಮ್ಮ ಸಂಘಟನೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಆದ ರವಿ ಮಾಕಳಿ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟದ ಮುಖೇನ ಪಡೆದುಕೊಳ್ಳಲು ತೀರ್ಮಾನಿಸಲಾಗಿದೆ. ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಧ್ಯೇಯವಾಗಿದ್ದು ಎಲ್ಲ ರಂಗದಲ್ಲಿ ಮಹಿಳೆಯರು ತೊಡಗಿಸಿಕೊಳ್ಳಬೇಕು ಅಂತ ಮಹಿಳೆಯರಿಗೆ ಕರೆ ಎಂ ಮನಿಮಾರಪ್ಪ ತಿಳಿಸಿದ್ದಾರೆ. ಮಹಿಳಾ ದಿನಾಚರಣೆ ದಿನಾನೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಪ್ಪ ಅಂತಂದ್ರೆ ದಿನ ಇರೋದಕ್ಕೆ ಮಹಿಳೆಯರಿದ್ರೇನೆ ನಾವು ಅವ್ರಿಲ್ದವ್ರನ್ನ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಇಂದಿನ ಪುರಾಣ ಕಾಲದಿಂದ ಬಂದಿರುವಂತಹ ವಿಚಾರ ಮಹಿಳೆಯರಿಗೆ ಮೊದಲನೇ ಪ್ರಾತಿನಿಧ್ಯತೆ ಕೊಡಬೇಕು ಅಂತ ಬಂದಿರುವಂತ ವಿಚಾರ. ಆದ್ರೆ ಮೊದಲನೇ ಪ್ರಾತಿನಿಧ್ಯತೆ ನಮ್ಮ ಹೆಣ್ಮಕ್ಳಿಗೆ ಯಾರು ಕೊಡ್ತಾ ಇಲ್ಲ. ಮನೆಯಲ್ಲಿ ಮೊದಲನೇದಾಗಿ ನಾನು ಹೇಳ್ಕೊಡೋದು ಇಷ್ಟ, ಮನೆಯಲ್ಲಿ ಯಾವತ್ತು ಹೆಣ್ಣು ಮಕ್ಕಳು ಹೊರಗಡೆ ಬರಬೇಕು. ಹೊರಗಡೆ ಬಂದಾಗ ಕಷ್ಟ ಸುಖ ನೋವು ಪ್ರಜಾಪ್ರಭುತ್ವ ಏನು, ಜನಗಳು ಯಾವ ರೀತಿ ಇದ್ದಾರೆ, ಹೆಣ್ಮಕ್ಳು ಯಾವ ರೀತಿ ಇದ್ದಾರೆ, ಜನ ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ ಅದ್ರ ಬಗ್ಗೆ ಅರಿವು ಮೂಡಬೇಕಾದ್ರೆ ತನ್ನ ಪುರುಷರಾದಂಥವ್ರು ತನ್ನ ಹೆಣ್ಣು ಮಕ್ಕಳನ್ನ ಹೊರಗಡೆ ಬಿಟ್ಟು ಹೋಗಿ ಎಲ್ಲಾ ಕಡೆ ನೀವು ದೇಶ ಸುತ್ಕೊಂಡ್ಬಂದ್ರಮ್ಮ, ಎಲ್ಲ ಗೊತ್ತಾಗಬೇಕು ಕಷ್ಟ ಸುಖ ಏನದನ್ನ ಅಂತ ಹೇಳ್ಬೇಕು ಅಂತೇಳಿ ಮಾಡ್ತಾರೆ. ಆದ್ರೆ ನಮ್ಮ ಭೋವಿ ಸಮಾಜದವ್ರು ಮಾತ್ರ ಹೆಣ್ಮಕ್ಳು ಹೊರಗಡೆ ಬಿಡಲ್ಲ. ಬೇರೆ ಎಲ್ಲರೂ ಬಿಡ್ತಾರೆ, ನಮ್ಮ ಹೆಣ್ಮಕ್ಳು ಮಾತ್ರ ನಮ್ಮ ಭೋವಿ ಸಮಾಜದಲ್ಲಿ ಬಿಡಲ್ಲ ಅನ್ನೋದು ನಾನು ಸುಮಾರು 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಫಸ್ಟ್ ಮೊದಲನೇದಾಗಿ ಮಹಿಳೆ ಬಂದ್ರೇನೆ ನಮ್ಮ ಸಮಾಜ ಹೇಗೆ, ನಾವು ಭೋವಿ ಸಮಾಜದಲ್ಲಿ ಹೇಗಿರ್ತೀವಿ, ಹೆಣ್ಣು ಮಕ್ಳು ಯಾವ ತರ ನಡ್ಕೊಳ್ತಾರೆ, ತಂದೆ ತಾಯಿದ್ರು ಯಾವ ತರ ಇರ್ತಾರೆ, ಸಮಾಜದಲ್ಲಿ ಯಾವ ಹೊಂದಾಣಿಕೆ ಇರ್ತಂತ ಬಗ್ಗೆ ಮಾಹಿತಿ ತಿಳ್ಕೊಬೇಕಾದ್ರೆ ಬರಬೇಕು. ಯಾರು ಬರ್ತಾ ಇಲ್ಲ. ಅದಕ್ಕೆ ಯಾವ ಎಲ್ಲೋದ್ರೂ ನಾವು ಇದೇ ಮಾತಾಡೋದು, ಹೆಣ್ಣು ಮಕ್ಕಳ ಮೊದಲೇ ಪ್ರಾತಿನಿಧ್ಯತೆ ಕೊಡಬೇಕು ಅಂತ. ಆದ್ರೆ ನಾವು ನೋಡ್ತಾ ಇದ್ದೀವಿ ಹೆಣ್ಣು ಗಂಡು ಇಬ್ರು ಒಂದೇ, ಆದ್ರೆ ಸಮಭಾಗವಾಗಿ ಅರ್ಥಪೂರ್ಣವಾಗಿ ಕೊಡಬೇಕು ಅಂತಂದ್ರೆ ಅರ್ಥಪೂರ್ಣವಾಗಿ ಯಾರು ಪುರುಷರು ಕೊಡ್ತಾ ಇಲ್ಲ. ಆದ್ರೆ ಈಕ್ವಲ್ ಶೇರ್ ಹೆಣ್ಣು ಗಂಡಿಗೆ ಇದ್ದೇ ಇರ್ತದೆ. ಆ ಈಕ್ವಲ್ ಶೇರ್ ಅನ್ನೋದು ಕೊಡ್ತಾನೆ ಇಲ್ಲ. ನಮ್ಮ ಸಮಾಜದಲ್ಲಿ ನಾನು ನೋಡ್ತಾ 30 ವರ್ಷದಿಂದ ನಾನು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ನೋಡ್ತಾ ಇರೋ ಪ್ರಪಂಚದಲ್ಲಿ ಬೆಳಿಗ್ಗೆ ಹೆಣ್ಮಕ್ಳು ಬರ್ತಾರೆ, ಪುರುಷರು ಬರ್ತಾರೆ, ಇಬ್ಬರು ಬಂದು ಕೆಲಸ ಮಾಡ್ತಾರೆ. ಭೋವಿ ಜನಾಂಗದ ಮಹಿಳೆಯರು ಎಲ್ಲ ರಂಗದಲ್ಲೂ ಕೂಡ ತೊಡಗಿಸಿಕೊಂಡು ಎಲ್ಲವನ್ನು ಮೀರಿ ಮುಂದೆ ಬರಬೇಕು. ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಸಾಧಿಸಿ ತೋರಿಸಬೇಕು ಅಂತ ಭೋವಿ ಸಮಾಜದ ಮಹಿಳಾ ಮುಖಂಡರು ಆದ ಭಾಗ್ಯ ಹೇಳಿದ್ದಾರೆ. ಕಡೆಯಿಂದ ಇದು ನಮಗೆ ಒಂದು ಗಿಫ್ಟ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಹೆಣ್ಮಕ್ಳು ಈಗ ಇಷ್ಟು ಜನಸಂಖ್ಯೆಯಲ್ಲಿ ಅಭಾವವಾಗಿ ನಮಗೆ ಚಿರಋಣಿ ಆಗಿರ್ತೀನಿ. ಬಟ್ ಅವ್ರು ನಮಗೆ ಈ ಸಹಕಾರ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ, ಮತ್ತು ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಕುಂದು ಕೊರತೆಗಳಿಲ್ಲದೆ ಅಂಥದ್ದು ಯಾವುದೂ ಇಲ್ಲ. ಎಲ್ಲ ಸಮಾಜದಲ್ಲೂ ಇರುತ್ತೆ, ಎಲ್ಲ ರಂಗದಲ್ಲೂ ಇದೆ. ಹಾಗಾಗಿ ಇಲ್ಲೂ ಕೂಡ ಇದ್ದೇ ಇರುತ್ತೆ. ಏರುಪೇರು ಆಗದೆ ಯಾವ ಹೆಣ್ಣುಮಕ್ಳು ಹಿಂಜರಿದೆ ಭಯ ಪಡದೆ ಮುಂದೆ ಬರಬೇಕು ಅನ್ನೋದು. ಎಲ್ಲ ಎಜುಕೇಷನ್ನು ಬೇಕು, ಸಮಾಜ ಏಳಿಗೆನೂ ಬೇಕು. ಮತ್ತು ಆದರೆ ನಮ್ಮ ದೇಶ ಸಂರಕ್ಷಣೆ ಅಂತಂದ್ರೆ ಎಲ್ಲರೂ ಒಗ್ಗೂಡಿ ಯಾರು ಮಹಿಳೆಯರು ಯಾರಿಂದ ಕಮ್ಮಿ ಇಲ್ಲ ಅನ್ನೋದು ಇಲ್ಲಿ ತೋರಿಸ್ಕೊಳ್ಳುವಂಥ ಒಂದು ಸದಾವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಆದ ಆನಂದಪ್ಪ, ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಜಯರಾಮ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಯಶಂಕರ್, ಬೌರಿಂಗ್ ಆಸ್ಪತ್ರೆಯ ಮುಖ್ಯ ನಿರ್ದೇಶಕಿ ಡಾಕ್ಟರ್ ನಿರ್ಮಲಾ, ಗೀತಾ, ರಾಷ್ಟ್ರೀಯ ಉಪಾಧ್ಯಕ್ಷ ಯಲ್ಲಪ್ಪ, ಅಂತಾರಾಷ್ಟ್ರೀಯ ಖಜಾಂಚಿ ವೆಂಕಟೇಶ್, ಡಾಕ್ಟರ್ ಗಂಗಾಧರ್, ಅಂತಾರಾಷ್ಟ್ರೀಯ ಮಹಿಳಾ ನಿರ್ದೇಶಕಿ ಗೀತಾ ಮತ್ತಿತರರು ಭಾಗಿಯಾಗಿದ್ದರು.